ಅಲ್ಲಿ ಇವತ್ತು ನಾವು ಹೋಗ್ತಾ ಇರೋದು ಒಂದು ವೆರಿ ಸೂಪರ್ ಲೊಕೇಶನ್. ಸಕ್ಕತ್ತಾಗಿದೆ. ಸೊ ನಾವು ಬಂದಿರೋ ರೋಡ್ ಬಂದ್ಬಿಟ್ಟು ಇಲ್ಲಿನ ಕಾಣುತ್ತೆ. ಬೈಕರ್ ಪ್ರಣವ್ ಇದ್ದಾರೆ ನಮ್ಮ ಜೊತೆ. ನಮಸ್ಕಾರ. ಇನ್ನೇನಾದ್ರು ಬೇರೆ ಹೇಳ್ಬೇಕಾ? ಏನಾದರೂ ಹೇಳಿ ಮೇಡಮ್. ಸದ್ಯಕ್ಕೆ ಏನಿಲ್ಲ, ಹೋಗ್ತಾ ಹೇಳ್ತೀನಿ. ಹೋಗ್ತಾ ಹೇಳ್ತೀರಾ? ತೋರಿಸಿ ಅದು ಹೇಗಿದೆ ನಮ್ಮ ಎಲ್ಲ ಫ್ಯಾನ್ಸ್ ಕೇಳ್ತಾ ಇದ್ದಾರೆ. ಚೆನ್ನಾಗಿದೆ, ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಕೊಡೋಣ ಇವ್ರಿಗೆಲ್ಲ ಅಭಿಮಾನಿಗಳಿಗೆ. ಪ್ರಣವ್ ಅವರೇ ಹೇಗೆ ಅನಿಸ್ತಾ ಇದೆ? ನಮ್ಗೇನು ಅನ್ನಿಸ್ತಾ ಇದೆಯಪ್ಪ, ಅಲ್ಲಿಂದ ಅಷ್ಟು ದೂರ ಬಂದ್ವಿ. ಎಷ್ಟು ದೂರ ಸರ್? ಅದಕ್ಕೆ ನೆಕ್ಸ್ಟು ನೀರು ಮಿಕ್ಸ್ ಮಾಡಿಕೊಂಡು 6-7 ತಿಂಗಳಾಗಿತ್ತಲ್ಲ ಅಷ್ಟಕ್ಕೆ ಅಲ್ವಾ? ಹೌದು. ಅವ್ರು ಹಿಂಗೆ ಕೈ ಎತ್ತು ಬಿಡ್ತಾ ಇದ್ರು, ನಾನು ಹಿಂಗೆ ಮುಂದೆ ನಿಂತ್ಕೊಂಡು ಮುಂದೆ ಕೂತ್ಕೊಂಡು ಗಾಡಿ ಮೇಲೆ ಹಿಂಗೆ ಎಕ್ಸಲೇಟರ್ ಕೊಡ್ತಾ ಇದ್ದೆ ಹಿಂಗೆ. ನಾನು ಎಕ್ಸಲೇಟರ್ ಕೊಟ್ಟು ಗಾಡಿ ಮುಂದಕ್ಕೆ ಹೋಗ್ತಾ ಇದ್ದೆಪ್ಪ ಅಂತ ಅನ್ನೋ ಒಂದು ಫೀಲು. ಆರಾಮಾಗಿ 150-160 ಎಲ್ಲ ಹೊಡೆದ್ಬಿಟ್ಟು ಕಾರ್ಗಳು ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು ಮೈಸೂರು ರೋಡ್ ಮೇಲೆಲ್ಲ. ಬೈಕರ್ಸ್ ಅಂತಾನೆ ಅಲ್ಲ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ಕ್ಷೇತ್ರಕ್ಕೆ ಹೆಸರು ಬಂದು ಕರಿಘಟ್ಟ ಅಂತ ಅಂದ್ಬಿಟ್ಟು. ಕರಿ ಅಂದರೆ ಆನೆ, ಘಟ್ಟ ಅಂದರೆ ಸ್ಥಳ. ಆನೆ ಮೇಯುವಂತಹ ಸ್ಥಳಕ್ಕೆ ಕರಿಘಟ್ಟ ಅಂತ ಹೆಸರು ಬರುತ್ತೆ. ಈ ರೀತಿಯಾದಂತಹ ದೇವರುಗಳನ್ನ ನೋಡಿದ್ದೆ ಅದರಲ್ಲಿ 3 ಕೋಟಿ ದೇವತೆಗಳನ್ನ ನೋಡಿದಷ್ಟು ಸಮ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಇದು ಇಲ್ಲಿನ ಕ್ಷೇತ್ರ ಮಾತ್ರ. ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಪಾದಾರವಿಂದ ಗೋವಿಂದ ಗೋವಿಂದ. ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಫ್ರೆಂಡ್ DJ. ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಎಲ್ಲರೂ ಸಕ್ಕತ್ತಾಗಿದ್ದೀರಾ ಮತ್ತು ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ನಾವು ಹೋಗ್ತಾ ಇರೋದು ಒಂದು ವೆರಿ ಸೂಪರ್ ಲೊಕೇಶನ್, ವೆರಿ ಸೂಪರ್ ಹಿಲ್. ನೀವು ತಮ್ಮನೇಲಲ್ಲೇ ನೋಡಿರ್ತೀರ. ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ಸೋಮಶೇಖರ್ ಅವರು. ಇಟ್ಸ್ ಬೀನ್ ಅ ಲಾಂಗ್ ಟೈಮ್ ನಾವು ಅವ್ರನ್ನ ಮೀಟ್ ಆಗಿಬಿಟ್ಟು. ಸೊ ಅವರು KTM ಅಡ್ವೆಂಚರ್ 390 ಇಟ್ಕೊಂಡಿರೋರು. ಅವ್ರ ಮನೆ ಬಂದ್ಬಿಟ್ಟು ದಾಬಸ್ಪೇಟೆಯಲ್ಲಿರೋದು. ಸೊ ನಾವೇನು ಡಿಸೈಡ್ ಮಾಡಿದ್ವಿ, ಡೈರೆಕ್ಟಾಗಿ ಇಬ್ಬರು ಮದ್ದೂರಲ್ಲೇ ಮೀಟ್ ಆಗೋಣ, ಅಲ್ಲೇ ನಾಷ್ಟ ಮಾಡ್ಕೊಂಡು ಅಲ್ಲಿಂದ ವಿಲ್ ಕಂಟಿನ್ಯೂ ಜರ್ನಿ ಅಹೆಡ್ ಅಂತ ಅಂದ್ಬಿಟ್ಟು. ಟೈಮ್ ಇವಾಗ 6:30 ಆಗಿದೆ. 6 ಗಂಟೆ ಆಲ್ಮೋಸ್ಟ್ ಹಂಗೆ. 5:45 ಮನೆ ಬಿಟ್ಟೆ. 45 ಮಿನಿಟ್ಸ್ ಆಗಿಬಿಟ್ಟಿದೆ. ಸೊ ಇನ್ನೊಂದು 1 ಅವರಲ್ಲಿ ವಿಲ್ ರೀಚ್ ಟು ಮದ್ದೂರು ಟಿಫಿನೀಸ್. ಸೊ ಅಲ್ಲೇ ನಾಷ್ಟ ಮಾಡೋಣ ಅಂತಿದ್ದೀವಿ. ಈ ಲೊಕೇಶನ್ನು ತುಂಬ ದಿನದಿಂದ ನನ್ನ ಫೀಡಲ್ಲಿ ಬರ್ತಾಯಿತ್ತು. ಫೀಡಲ್ಲಿ ಅಂದರೆ ಲೊಕೇಶನ್ ಹುಡ್ಕುವಾಗ ಇದೊಂದು ಕಾಣಿಸ್ತಾ ಇತ್ತು, ಹಿಲ್ಸ್ ಅಂತ ಹುಡುಕ್ದಾಗೆಲ್ಲನ. ತುಂಬ ಲಾಂಗ್ ಬ್ಯಾಕ್ ಬಂದಿತ್ತು, ಎಷ್ಟರಲ್ಲಿ ಬಂದಿಲ್ಲ. ಸ್ಟ್ರೆಚ್ಚು. ಸೊ ಎಸ್, ಈ ಲೊಕೇಶನ್ ನಮ್ಮ ಫೀಡಲ್ಲಿ ಬರ್ತಾಯಿತ್ತು. ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇದೊಂದು ಲೊಕೇಶನ್ ನಾನು ಯಾವತ್ತೂ ವಿಸಿಟ್ ಮಾಡಲಿಲ್ಲ. ಬಟ್ ಸ್ಟಿಲ್ ಇಮೇಜಸ್ ಎಲ್ಲ ನೋಡಿದ್ರೆ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಇವತ್ತು ಇನ್ನೊಂದು ಹಿಮಾಲಯನ್ 450 ಜಾಯಿನ್ ಆಗಬೇಕಾಗಿತ್ತು, ಅವ್ರು ಬರಲಿಕ್ಕಾಗಿಲ್ಲ. ಪ್ರಣವ್ ಅಂತ ಇಲ್ಲಿ ನೋಡಿ, ಮುಂದೆ ಒಂದು ಫ್ಯಾಮ್ಲಿ ಹೋಗ್ತಾ ಇದೆ ಸ್ಪ್ರೆಡ್ರ್ ಮೇಲೆ. ಎಕ್ಸಲೇಟ್ರು ಅವ್ರ ಕೈ ನೋವು ಬಂದಾಗ ಎಕ್ಸಲೇಟ್ರ್ ಬಿಟ್ಬಿಟ್ಟು ಅವ್ರ ಮಗನ ಕೈಲಿ ಕೊಡ್ತವ್ರೆ. ಅವನು ಟ್ವಿಸ್ಟ್ ಮಾಡ್ತವ್ರೆ. ಇದೆಲ್ಲ ನಾವು ಮಾಡ್ತಾ ಇದ್ವಿ ಮುಂಚೆ. ನನಗೆ ನನ್ನ ಚಿಕ್ಕಪ್ಪ ಕೊಡ್ತಾಯಿದ್ರು ಹಿಂಗೆ. ಆಮೇಲೆ ನಮ್ಮ ಮಾಮನು ನಾನು ಕೊಡ್ತೀನಿ ಎಕ್ಸಲೇಟ್ರ್, ನಾನು ಕೊಡ್ತೀನಿ ಅಂದ್ಬಿಟ್ಟು ಅವ್ರು ಹಿಂಗೆ ಕೈ ಎತ್ತು ಬಿಡ್ತಾಯಿದ್ರು. ನಾನು ಹಿಂಗೆ ಮುಂದೆ ನಿಂತ್ಕೊಂಡು ಮುಂದೆ ಕೂತ್ಕೊಂಡು ಗಾಡಿ ಮೇಲೆ ಹಿಂಗೆ ಎಕ್ಸಲೇಟ್ರ್ ಕೊಡ್ತಾ ಇದ್ದೆ ಹಿಂಗೆ. ನಾನು ಎಕ್ಸಲೇಟ್ರ್ ಕೊಟ್ಟು ಗಾಡಿ ಮುಂದಕ್ಕೆ ಹೋಗ್ತಾ ಇದ್ದೆಪ್ಪ ಅಂತ ಅನ್ನೋ ಒಂದು ಫೀಲು. ಚನ್ನಪಟ್ಟಣ ನಗರ ಈಗಲೇ ಬಿಟ್ವಿ. ಲ್ಯಾಂಡ್ ಆಫ್ ಟಾಯ್ಸ್. ಅಯ್ಯೋ, ಇವುಗಳೊಂದು ಅದರಲ್ಲಿ ಇನ್ನೊಂದು 5 ನಿಮಿಷ ನಾವು ಸೋಮಶೇಖರ್ ಎಲ್ಲಿದ್ದಾರಲ್ಲ. ಓಕೆ, ಹಲೋ, ಎಲ್ಲಿದ್ದೀರಾ ಬ್ರೋ? ಓಕೆ, ಸೊ ಮದ್ದೂರು ಟಿಫಿನಸಲ್ಲಿ ಮಸ್ತಾಗೊಂದು ಮದ್ದೂರು ವಡೆ, ಬೆಣ್ಣೆ ಮದ್ದೂರು ವಡೆ, ಇಡ್ಲಿ ಹಾಕ್ಕೊಂಡ್ವಿ. ಸೊ ನಮ್ಮ ಸೋಮಶೇಖರ್ ಅವ್ರು ಇಲ್ಲಿದ್ದಾರೆ. ಏನು ಬ್ರೋ, ಎಷ್ಟೊಂದು 6-7 ತಿಂಗಳಾಗಿತ್ತಲ್ಲ ಅಷ್ಟಕ್ಕೆ ಅಲ್ವಾ? ಹೌದು. ಯಾವಾಗ ಅದು ಹೋಗಿದ್ದು ನಾವು? ಯಾವ ಬೋಳುಮಲೈ ಲಾಸ್ಟ್ ಅಲ್ಲ, ಬೋಳುಮಲೈ ಫೋಟೋ ನೋಡಿ. ಪಬ್ಲಿಕ್ ಮಾಡಿ ಆನೇಲಿ ಇದೆಯಾ? ಆಮೇಲೆ ಮೇಲೇದು ಮಾಡಿದೆ, ಗ್ರೀನ್ ಲೈಟ್ ಬ್ಲಿಂಕ್ ಆಗ್ತಾ ಇದೆ. ಸೊ ಇಲ್ಲಿಂದ ನಮ್ಮ ಲೊಕೇಶನ್ಗೆ ರೈಟ್ ಹೇಳೋಣ. ಯಾವ ಕಡೆ ತೋರಿಸ್ತಾ ಇದೆ ಇದು? 57 ಮಿನಿಟ್ಸ್, ಆಲ್ಮೋಸ್ಟ್ 1 ಅವರ್, 46 ಕಿಲೋಮೀಟರ್ಸು. 2 ನಿಮಿಷಕ್ಕೆ 1 ಕಿಲೋಮೀಟರ್ ಕವರ್ ಮಾಡ್ತೀವಿ.
ಸೊ ನಾನು ಆಗಲೇ ಹೇಳ್ತಾ ಇದ್ದೆ ಮದ್ದೂರು ಟಿಫಿನೀಸ್ ಬಂದ್ಬಿಟ್ಟು ಆನ್ ದ ವೇ ಬರುತ್ತೆ ಅಂತ ನಮ್ಮ ಸೋಮವಾರ ಅನ್ಕೊಂಡ್ಬಿಟ್ರು. ಸೊ ಅವ್ರು ದಾಬಸ್ಪೇಟೆಯಿಂದ ಬರೋಕ್ಕೆ ಅವ್ರಿಗೆ ಈ ರೂಟ್ ಈಸಿ ಆಗುತ್ತೆ, ಬೇರೆ ಕಡೆಯಿಂದ ಬಂದರು ಅವರು. ಸೊ ಹಾಗಾಗಿ ಇದೊಂದು ಸ್ವಲ್ಪ ನನಗೆ ಒಂದು 10-15 ಕಿಲೋಮೀಟ್ರ್ ನಾನು ಎಕ್ಸ್ಟ್ರಾ ಬಂದಂಗೆ ಆಗ್ಬಿಡ್ತು. ಇಲ್ಲಾಂದರೆ ಅಲ್ಲಿ ನನಗೆ ಹೋಗ್ಬೇಕಾಗಿತ್ತು. ಇಟ್ಸ್ ಓಕೆ ಬಿಡಿ, ಒಂದು ನಾಷ್ಟಾನ ಆಯ್ತಲ್ಲ. ಸ್ವಲ್ಪ ಬಿಸಿಲು ಏರಿದೆ ಇವಾಗ. ಸೊ ನಾವು ಅಂದ್ಕೊಂಡಂಗೆ 9 ಇಲ್ಲಾಂದರೆ 9:30ಗೆ ನಾವು ಅಲ್ಲಿ ಇರ್ತೀವಿ ಅಂದ್ಕೊಂಡಿದ್ವಿ. ಸೊ 9:30ಗೆ ಅಲ್ಲಿ ಇರ್ತೀವಿ. ಇವಾಗ 8:30, 9:30ಗೆ ಅಲ್ಲಿ ಇರ್ತೀವಿ. ನಾವು ಇವಾಗ ಹೋಗ್ತಾ ಇರೋ ಲೊಕೇಶನ್ ಬಂದ್ಬಿಟ್ಟು ಶ್ರೀರಂಗಪಟ್ಟಣ ಹತ್ರ, ಆನ್ ದ ವೇ ಟು ಮೈಸೂರು. ಬ್ಯೂಟಿಫುಲ್ ಲೊಕೇಶನ್ನು. ತುಂಬ ಜನರು ಗೊತ್ತಿರುತ್ತೆ, ಕರಿಘಟ್ಟ ಹಿಲ್ಸ್ ಅಂತ. ಸೊ ಮೇಲೆ ಒಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅಂದ್ಕೊಳ್ತೀನಿ. ಸೊ ಈ ಪ್ರಣವ್ ಅಂತ ಇದ್ದಾರಲ್ಲ, ಅವರ ಊರಂತೆ ಅದು. ಸೊ ಅವ್ರು ಎಷ್ಟೋ ಸಲ ಹೋಗಿ ಬಂದಿದ್ದಾರಲ್ಲಿ. ಅವ್ರು ಬಂದರೆ ಜಾಯಿನ್ ಆಗ್ತಾರೆ, ಇಲ್ಲ ಅಂದರೆ ಇಲ್ಲ, ಹೇಳೋಕ್ಕಾಗಲ್ಲ ಅವ್ರದ್ದು. ಸೊ ಬೈಕರ್ಸ್ಗೋಸ್ಕರ ಈ ರೋಡ್ ಕೊಟ್ಟಿದ್ದಾರೆ, ಬಟ್ ಆ್ಯಕ್ಚುಲಿ ಆ ರೋಡ್ ಕೊಡಬೇಕು ಬೈಕರ್ಸ್ಗೋಸ್ಕರ. ಏನೋ ರೂಲು ಪಾಪ ಗೌರ್ಮೆಂಟ್ ಅವರು ಏನೋ ಯೋಚನೆ ಮಾಡಿರ್ತಾರೆ ಬೈಕರ್ ಸೇಫ್ಟಿಗೋಸ್ಕರ ಸ್ಪೆಷಲಿ. ಯಾಕೆಂದರೆ ಆ ರೂಲು ಶುರು ಆಗೋಕ್ಕಿಂತ ಮುಂಚೆ ತುಂಬ ಬೈಕರ್ ಆಕ್ಸಿಡೆಂಟ್ಸ್ ಆಗಿಬಿಟ್ಟಿತ್ತು. ಕಾರ್ ಅವರು ಫ್ರೀ ರೋಡ್ ಇದೆ ಅಂದ್ಬಿಟ್ಟು ತುಂಬ ಜೋರಕ್ಕೆ ಚಚ್ಬಿಡ್ತಾರೆ. ಸೊ ನಮ್ಮಂಥ ದೊಡ್ಡ ಗಾಡಿಗಳಂದರೆ ವಿ ಕ್ಯಾನ್ ಮ್ಯಾಚ್ ಅಪ್ ಕಾರ್ ಸ್ಪೀಡ್ಸ್ ಜೊತೆ ಎಲ್ಲ. ಈ ಚಿಕ್ಕ ಗಾಡಿಗಳು, ಈ ಸ್ಪ್ಲೆಂಡರು ನೋಡಿ, ಈ ಥರ ಪ್ಯಾಷನ್ನು, ಇಲ್ಲಾಂದರೆ TVS 50ಗಳಿರುತ್ತಲ್ಲ, ಅಂಥ ಗಾಡಿಗಳೆಲ್ಲ ಹೈವೇಸಲ್ಲಿ ಹೋದಾಗ ಕಷ್ಟ ಆಗಿಬಿಡುತ್ತೆ. ಸೊ ಕಾರ್ಸ್ ಅಚೀವ್ ಮಾಡೋ ಸ್ಪೀಡಲ್ಲಿ ಅಥವಾ ನಮ್ಮ ಥರ ಗಾಡಿಗಳು ಅಚೀವ್ ಮಾಡೋ ಸ್ಪೀಡ್ಸು ಅವುಗಳು ಅಚೀವ್ ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ಏನಿದ್ರು ಒಂದು 100 ಒಳಗೇ ಹೋಗ್ಬೇಕು. ಅದೆಲ್ಲ ಇವಾಗ ರೂಲ್ ಬಂದಿರೋದು, ಬಟ್ ಮುಂಚೆ 100 ಮೇಲೆಲ್ಲ ಹೊಡಿತಾಯಿದ್ರು. ಆರಾಮಾಗಿ 150, 160ಸಲ್ಲೆಲ್ಲ ಹೊಡೆದ್ಬಿಟ್ಟು ಕಾರ್ಗಳು ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು ಮೈಸೂರು ರೋಡ್ ಮೇಲೆಲ್ಲ, ಬೈಕರ್ಸ್ ಅಂತಲೇ ಅಲ್ಲ. ಅದರಲ್ಲಿ ಯಾವುದಕ್ಕೋ ಒಂದು ಇರಲಿ ಅಂತ ಅಂದ್ಬಿಟ್ಟು ಬೈಕರ್ಸ್ಗಳನ್ನು ಹೋಗ್ಬಿಟ್ಟು ಜೋರಾಗಿ ಇಟ್ಬಿಡ್ತಾಯಿದ್ರು ಕಾರವರು. ಸೊ ಇದೆಲ್ಲ ಟೆನ್ಷನೇ ಬೇಡ ಅಂದ್ಬಿಟ್ಟು ಫಸ್ಟು ಸೆಗ್ರಿಗೇಟ್ ಮಾಡಿದ್ರು. 2 ವೀಲರ್ಸ್ನ ಸರ್ವಿಸ್ ರೋಡಲ್ಲಿ ಹಾಕ್ಬಿಟ್ಟು ಕಾರ್ಗಳು ಮಾತ್ರ ಇದರಲ್ಲಿ ಬರಬೇಕಂತ ಹಾಕಿ, ಈಗ ಎಲ್ಲ ಕಡೆ ಇಂಟರ್ಸೆಪ್ಟರ್ ಕ್ಯಾಮ್ರಾಸ್ ಹಾಕ್ಬಿಟ್ಟಿದ್ದಾರೆ. ಸೊ ಸ್ಪೀಡ್ ಲಿಮಿಟ್ ಕ್ಯಾಮ್ರಾಸ್, ಐ ಮೀನ್ ಟು ಸೇ 100 ಮೇಲೆ ಹೋದರೆ ರಪ್ ಅಂತ ನಿಮ್ಮ ನಂಬರ್ಗೆ ಒಂದು ಚೀಟಿ ಬಂದ್ಬಿಡುತ್ತೆ, ಒಂದು ರಿಸಿಪ್ಟು. ಕಟ್ಟಿಯಪ್ಪ 500, 1000 ರೂಪಾಯಿ, ವಾಟ್ ಎವರ್ ಇಟ್ ಇಸ್. 1000 ರೂಪಾಯಿ ಅಂದ್ಕೊಳ್ತೀನಿ, 500 ಅಲ್ಲ. ಸೊ ಇಲ್ಲಿಂದ ಇನ್ನೊಂದು 8-10 ನಿಮಿಷ ಕರಿಘಟ್ಟ ಹಿಲ್ಸ್ಗೆ. ಇಲ್ಲೊಂದು ಡಿವಿಯೇಷನ್ ಇದೆ, ಇವ್ರ ಮುಂದೆ ಹೋಗ್ಬಿಡೋಣ. ಸೋಮವಾರ ಮ್ಯಾಪ್ ಹಾಕೊಂಡಿಲ್ಲ. ನಾನು ಹಚ್ಚಿ ದೊಡ್ಡ ಲಾರಿಗಳಿಂದ ಬಂದರೆ ಈ ಥರ ಸಿಮೆಂಟ್ ಮಿಕ್ಸರು, ಸಿಮೆಂಟ್ ಗಾಡಿಗಳು ಕಲ್ಲೆಲ್ಲ ಹೊಡಿಯುತ್ತಪ್ಪ, ಡಮಾರ್ ಡಿಮೀರ್ ಅಂತ ಮಕ್ಕಕ್ಕೆ. ಅದೇನೋ ನಮ್ಮ ವೈಸರ್ ದೊಡ್ಡದಾಗಿದೆ ಅಂದ್ಬಿಟ್ಟು ಓಕೆ. ಸೊ ಇಲ್ಲಿಂದ ಲೆಫ್ಟ್ ತಗೊಬೇಕು, ವೇ ಟು ಶ್ರೀ ಏನದು ನಿಮಿಷಂಬ ಟೆಂಪಲ್. ಏನದು ಅದೇ ಟೆಂಪಲ್ ಹೆಸರಾ? ಕರಿಘಟ್ಟ ಹಿಲ್ಸ್ ಮೇಲೆ. ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಿದ ತಕ್ಷಣವೇ ಬೆಟ್ಟ ಶುರು ಆಗುತ್ತೆ. ಐ ಥಿಂಕ್ ಅದೇ ಬೆಟ್ಟ. ಹೌದಿದೆ. ಸೊ ಇಲ್ಲಿಂದನೇ ಶುರುವಾಗ್ಬಿಡುತ್ತೆ. ಏನೋ ತಿನ್ನಕ್ಕೆ ತಗೊಳ್ಳೋದ ಬ್ರೋ? ತಿನ್ನಕ್ಕೆ ತಗೊಳ್ಳೋದ ಏನಾನ? ಹೋಗೋದ ಮೇಲೆ ತಿನ್ನಕ್ಕೇನೋ ತಗೊಳ್ಳೋದ ಇಲ್ಲಿ? ಏನು ತಗೊಳ್ತೀರಾ? ಏನೋ ಚಿಪ್ಸ್ ಗಿಪ್ಸ ಏನು ಬೇಡವಾ? ಹೋಗೋಣ ಮೇಲೆ. ಮತ್ತೆ ಇಲ್ಲಿಂದನೇ ಶುರು. ಗೊತ್ತಾಯ್ತು. ಇಲ್ಲಿಂದ ಫುಲ್ ಇವಾಗ ಮೇಲೆ ಹೋಗ್ಬೇಕು. ಫುಲ್ ಟ್ವಿಸ್ಟಿ ಟರ್ನ್ಸ್ ಎಲ್ಲ ಇರುತ್ತೆ. ಹಾಂ, ಹೌದಾ? ಬ್ಯೂಟಿ ಅಲ್ಲ. ಮೇಲೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಡ್ರೋನ್ ಶಾಟ್ ಎತ್ತನ. ಇಲ್ಲೇ ಬೇಡ, ಇರೇ ಅರ್ಧ ಹಿಲ್ ಸ್ವಲ್ಪ ಕ್ಲೈಮ್ ಮಾಡೋಣ.
ಈ ಥರ ರೋಡ್ ಇದ್ಬಿಟ್ರೆ ಬೆಸ್ಟು. ಏನು ಟ್ವಿಸ್ಟೀಸ್ ಆ್ಯಂಡ್ ಟರ್ನ್ಸ್ ಇದೆ ನೋಡಿ. ನೋಡಿ ಇಲ್ಲಿಂದ ಆಲ್ರೆಡಿ ವ್ಯೂ. ಅಲ್ಲಲ್ಲ ಏನು ಗ್ರೀನ್ ಆಗಿದೆ ಬಾಸ್, ತುಂಬಾ ಗ್ರೀನರಿ ಇದೆ, ಚೆನ್ನಾಗಿದೆ. ತಗೊಳ್ಳೋಣ ಬನ್ನಿ, ಇದೇ ವ್ಯೂ ಪಾಯಿಂಟು. ಸೊ ಇದೇ ವ್ಯೂ ಪಾಯಿಂಟ್. ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಮೇಲೆ ಇದೆ, ಸ್ವಲ್ಪ ಇದೆ ಅಷ್ಟೇ, 2 ಟ್ವಿಸ್ಟೀಸ್ ಇದೆ. ಇದನ್ನೇ ವ್ಯೂ ಪಾಯಿಂಟ್ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ. ಸೆಕೆಂಡ್ ವ್ಯೂ ಮಾಡೋದ? ಅಬ್ಬಾ ದೇವ್ರೆ, ಹಾ ಸಕ್ಕತ್ತಾಗಿದೆ. ಇನ್ನೊಂದು 2 ಟ್ವಿಸ್ಟ್ ಅಷ್ಟೇ ಮೇಲೆ. ಸಕ್ಕತ್ತಾಗಿದೆ ನೋಡಿ. ಸೊ ನಾವು ಬಂದಿರೋ ರೋಡ್ ಬಂದ್ಬಿಟ್ಟು ಇಲ್ಲಿನ ಕಾಣುತ್ತೆ. ಆ ಕಡೆ ನೋಡಿ ಕೆಳಗಡೆ ಎಲ್ಲ ಹೋಗ್ತಾ ಇದ್ದಾರೆ. ಸೊ ಅದು ಎಕ್ಸ್ಪ್ರೆಸ್ ವೇ ಆ ಕಡೆ ಕಾಣಿಸ್ತದೆ ಅಷ್ಟು ದೂರದಲ್ಲಿ. ಅಲ್ಲಿಂದ ನೀವು ಇವಾಗ ನಾವು ಒಳಗೆ ಬಂದ್ರಲ್ಲ, ಒಳಗೆ ಬಂದಿದ ತಕ್ಷಣವೇ ಹತ್ರನೇ ಕಾಣಿಸುತ್ತೆ ನಿಮಗೆ. ಸೂಪರ್, ಒಳ್ಳೆ ಫೋಟೋಜೆನಿಕ್ ಜಾಗ. ಒಂದು ಸ್ವಲ್ಪ ಡ್ರೋನ್ ಆರಿಸೋಣ ಬನ್ನಿ. ನಮ್ಮ ವ್ಲಾಗರ್ಸ್ ಕತೆ ಹಿಂಗೇನೆ, ಕ್ಯಾಮ್ರಾ ಬೇಕಲ್ಲ. ಅಲ್ಲ ಇದು ಜಾಕೆಟಾ ಎಲ್ಲಿಡೋಣ? ಫುಲ್ ಇದೆ, ಪಾತ್ರೆ, ಗ್ಯಾಸ್ ಸ್ಟವ್ ಎಲ್ಲ ಇದೆ ಅದರಲ್ಲಿ. ಯಾವುದು ಗ್ಯಾಸ್ ಸ್ಟವ್ನಾ? ಆ ಮಿನಿ ಗ್ಯಾಸ್ ಸ್ಟವ್. ಎಷ್ಟು ಚಿಕ್ಕ ಹುರ್ಕೊಂತ ಇದ್ವಿ ಒಂದು ಟೈಮಲ್ಲಿ ಅಂದರೆ, ಸೊ ಇವನ ಎಲ್ಲಿ ತುರ್ಕಿದ್ರು ಹೋಯ್ತಾ ಇಲ್ವಲ್ಲಪ್ಪ ಇದು. ಸ್ಟಾರ್ಟಿಂಗ್ ಇಕ್ಕೊಂಬರ್ತಾ ಇಲ್ಲ ಒಂದು ಕಡೆ ಇಟ್ಟಿದ್ದೆ ಅದನ್ನ, ಮಾರನೇ ದಿವಸ ಎಲ್ಲ ಅನ್ಪ್ಯಾಕ್ ಮಾಡಿ ಮತ್ತೆ ಪ್ಯಾಕ್ ಮಾಡಕ್ಕೆ ಹೋದ್ರೆ ಹೋಗ್ತಾನೆ ಇಲ್ಲ ಅದ್ರೊಳಗಡೆ. ವ್ಯೂ ಪಾಯಿಂಟ್ ಹತ್ರ ಇಲ್ಲಿ ಡ್ರೋನ್ ಶಾಟ್ ನೋಡಿದ್ರಿ ನೀವು. ಫೋಟೋಸು ನಮ್ಮ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, DJ on Wheels ಕನ್ನಡ ಅಂತ, ಅಲ್ಲಿ ನಿಮಗೆ ಬರುತ್ತೆ. ಸೊ ಇನ್ನೇನು ಹೌದಾ? ಸೊ ಇವಾಗ ಇಲ್ಲಿ ಹತ್ತೋಣ ಬನ್ನಿ. ಸೊ ಮೇಲೆ ದೇವಸ್ಥಾನ ತೋರಿಸ್ತೀನಿ. ಸೊ ಇಲ್ಲೇ ದೇವಸ್ಥಾನ ಇರೋದು.
ಗಾಡಿಗಳನ್ನ ನಾವು ಅಲ್ಲಿ ಪಾರ್ಕ್ ಮಾಡಿದಿರ, ಇಲ್ಲಿ ಒಳ್ಳೆ ನೆರಳಿತ್ತು, ಇಲ್ಲೇ ಪಾರ್ಕ್ ಮಾಡಿಬಿಟ್ವಿ. ಒಂದು ಮತ್ತು ಇಡೀವಿ 390 ಇಲ್ಲೇ ಇದೆ. ಸೊ ಹೆಲ್ಮೆಟ್ಗಳು ಅಲ್ಲಿಟ್ಬಿಟ್ಟು ಲಾಕ್ ಮಾಡಿದ್ದೀವಿ, ಕೇಬಲ್ ಲಾಕ್ ಇದೆ ನಮ್ಮ ಸೋಮಶೇಖರ್ ಹತ್ರ. ಶೂಸ್ನ ನಾವು ಇಲ್ಲೇ ಇಟ್ಬಿಟ್ಟಿದ್ದೀವಿ ಗಾಡಿ ಹತ್ರನೇ. ಸೊ ಏನಾಗಲ್ಲ ಅಂದ್ಕೊಂಡಿದ್ದೀವಿ, ನೋಡೋಣ. ಓಕೆ, ಸೊ ಅಭಿಷೇಕ್ ಅವರು ಈ ದೇವಸ್ಥಾನದಲ್ಲಿ ಅರ್ಚಕರವರು. ಸೊ ಅವರೇ ಇಲ್ಲಿ ಪೂಜೆ ಮಾಡೋದು ದೇವಸ್ಥಾನಕ್ಕೆ. ಸೊ ಈ ದೇವಸ್ಥಾನದ ಏನು ವಿಶೇಷತೆ ಅಂತ ಇವಾಗ ಹೇಳ್ತಾರೆ ಅವರು. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಈ ಕ್ಷೇತ್ರಕ್ಕೆ ಹೆಸರು ಬಂದು ಕರಿಘಟ್ಟ ಅಂತ ಅಂದ್ಬಿಟ್ಟು. ಕರಿ ಅಂದರೆ ಆನೆ, ಘಟ್ಟ ಅಂದರೆ ಸ್ಥಳ. ಆನೆ ಮೇಯುವಂತಹ ಸ್ಥಳಕ್ಕೆ ಕರಿಘಟ್ಟ ಅಂತ ಹೆಸರು ಬರುತ್ತೆ. ಸುತ್ತಮುತ್ತ ಎಲ್ಲೇ ನೋಡಿದ್ರು ಬೆಟ್ಟದ ಸುತ್ತಮುತ್ತ ಹುಲ್ಲು ಅಥವಾ ದರ್ಬೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಅದಕ್ಕೋಸ್ಕರವಾಗಿ, ಅದನ್ನು ಮೇಯೋದಕ್ಕೋಸ್ಕರವಾಗಿ ಆನೆಗಳು ತನ್ನ ಹಸಿವು ನೀಗಿಸ್ಕೊಳ್ಳೋದಕ್ಕೋಸ್ಕರವಾಗಿ ಕರಿಘಟ್ಟಕ್ಕೆ ಬರ್ತಿತ್ತು ಅಂತ ಅಂದ್ಬಿಟ್ಟು. ಭಗವಂತನನ್ನ ಇಲ್ಲಿ ಭೃಗು ಮಹರ್ಷಿಗಳು ಪ್ರತಿಷ್ಠೆ ಮಾಡಿರುವಂಥದ್ದು ತ್ರೇತಾಯುಗ ಕಾಲದಲ್ಲಿ. ಅದಕ್ಕೋಸ್ಕರವಾಗಿ ಇದನ್ನು 3000 ವರ್ಷಕ್ಕಿಂತ ಬೆಳೆದಂಥ ದೇವಸ್ಥಾನ ಅಂತ ಅಂದ್ಬಿಟ್ಟು ಕರಿತೀವಿ. ಕರಿ ಅಂದರೆ ಆನೆ ಅಂತ ಹೇಳುತ್ತಲ್ಲ, ಆ ಆನೆ ನಿತ್ಯ ಬಂದು ಭಗವಂತನಿಗೆ ಆರಾಧನೆ ಮಾಡಿ ನಮಸ್ತೆ ಮಾಡಿ ಹೋಗ್ತಿತ್ತು ಅಂತ ಅಂದ್ಬಿಟ್ಟು. ಅದು ಅಲ್ಲದೆ ಇಲ್ಲಿ ಭೃಗು ಮಹರ್ಷಿಗಳು ನಿತ್ಯ ಕೈಂಕರ್ಯವನ್ನು ಮಾಡುವಂತಹ ಸ್ಥಳ. ಭಗವಂತನಿಗೆ ನಿತ್ಯ ಆರಾಧನೆಯನ್ನು ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ 4 ಗಂಟೆಯಿಂದ 6 ಗಂಟೆ ಒಳಗಡೆ ಸಲ್ಲುವ ಲಗ್ನದಲ್ಲಿ ಭಗವಂತನಿಗೆ ನಿತ್ಯ ಆರಾಧನೆಯನ್ನು ಮಾಡಿ ನಮಸ್ತೆ ಮಾಡಿ ಮತ್ತು ಯಥಾಸ್ಥಾನಕ್ಕೆ ಹೋಗಿ ಕೂತ್ಕೊಳ್ತಾರೆ ಅಂತ ಅಂದ್ಬಿಟ್ಟು. ಮುಂದೆ ಹೋಗಿ ಬಲಗಡೆ ತಿರುಗಿ ಮೇಲ್ಗಡೆ ನೋಡ್ತು ಅಂದರೆ ಒಂದು ವೃಕ್ಷ ಕಾಣುತ್ತೆ. ಆ ವೃಕ್ಷದ ಹೆಸರು ಭೃಗು ಮಹರ್ಷಿ ಗಿಡ ಅಥವಾ ಆತ್ಮ ಸಂಜೀವಿನಿ ಅಥವಾ ಸಂಜೀವಿನಿ ಅಂತ ಅಂದ್ಬಿಟ್ಟು ಕರೀತಾರೆ. ಇದು ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಒಂದು ಮೂಡಿ ಬಂದಿರುವಂಥ ಒಂದು ವೃಕ್ಷ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ ವೃಕ್ಷದಲ್ಲಿ ಇವತ್ತು ಭೃಗು ಮಹರ್ಷಿಗಳು ಜೀವಂತವಾಗಿ ಕೂತು ಭಗವಂತನ ಧ್ಯಾನವನ್ನು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಯಾಕೆ ಅಂತ ಅಂದರೆ, ಸಾಮಾನ್ಯವಾಗಿ ಶ್ರೀನಿವಾಸ ಕಲ್ಯಾಣ ನೋಡಿರ್ತೀರ, ಅದರಲ್ಲಿ ಭಗವಂತನಿಗೆ ವಕ್ಷಸ್ಥಳಕ್ಕೆ ಭೃಗು ಮಹರ್ಷಿಗಳು ತನ್ನ ಕಾಲಿನಿಂದ ಒದಿತಾರೆ. ತದನಂತರದಲ್ಲಿ ಭಗವಂತ ಎದ್ದು ನಿಂತು ಕ್ಷಮೆಯಾಚನೆಯನ್ನು ಬೇಡಿ ಕಾಲಿನಲ್ಲಿರುವಂಥ ಕಣ್ಣನ್ನು ಸೇವೆ ಮಾಡ್ತಾ ಮಾಡ್ತಾ ಕಣ್ಣನ್ನು ಮುಚ್ಚಿಬಿಡ್ತಾರೆ. ಸರಿ, ಅದಾದ್ಮೇಲೆ ಇಲ್ಲಿಂದ ಭೃಗು ಮಹರ್ಷಿಗಳಿಗೆ ನಾನತ್ವ ಅನ್ನೋದೆಲ್ಲ ಹೋಗಿ ಭೂಲೋಕಕ್ಕೆ ಬಂದು ಸಂಕಲ್ಪವನ್ನು ಮುಂದುವರಿಸಿ ಭಗವಂತನನ್ನ ತ್ರಿವೇಣಿ ಸಂಗಮದ ನದಿ ತೀರದಲ್ಲಿ ಕೂತು ಸಂಕಲ್ಪವನ್ನು ಮಾಡಿ ಪ್ರತಿಷ್ಠೆಯನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಸಂಕಲ್ಪ ಮುಂದುವರಿಸಬೇಕಾದ್ರೆ ಯಾಗವನ್ನು ಶುರು ಮಾಡ್ತಾರೆ. ಯಾಗ ಮುಂದುವರಿತಾ ದೈತ್ಯಾಕಾರವಾದಂಥ ಒಂದು ಕಪಿ ಒಂದು ಬೆಟ್ಟವನ್ನು ತೆಗೆದುಕೊಂಡು ಹೋಗ್ತಿರುತ್ತೆ. ಯಾರು ನೀನು ಏನು ಎತ್ತ ಅಂತ ಅಂದ್ಬಿಟ್ಟು ಕೇಳಿದಾಗ, ನಾನು ಸುಗ್ರೀವ, ನಾನು ಇಲ್ಲಿ ಸೇತುವೆಯನ್ನು ಕಡಿದಕ್ಕೋಸ್ಕರವಾಗಿ ಭೃಗು ಮಹರ್ಷಿಗಳ ಸಂಕಲ್ಪ ಇದ್ದಂತೆ ಮುಂದುವರಿತಾ ಬಂದು ರಾಮಾಯಣ ಕಾಲದಲ್ಲಿ ನಿಮಗೆ ಗೊತ್ತೇ ಇದೆ ರಾಮಾಯಣ ಏನಪ್ಪ ಅಂತ. ಭಾರತದಿಂದ ಶ್ರೀಲಂಕಾಗೆ ಸೇತುವೆ ಕಟ್ಟ ಪ್ರಸಂಗ ಮೊದಲಾಗಿ ಬರುವಂಥದ್ದು. ಅದಕ್ಕೋಸ್ಕರವಾಗಿ ಸುಗ್ರೀವ ಬೆಟ್ಟವನ್ನು ದೈತ್ಯಾಕಾರ ರೂಪವಾಗಿ ತೆಗೆದುಕೊಂಡು ಹೋಗ್ತಿದ್ದಾನೆ ಅಂತ ಅಂದ್ಬಿಟ್ಟು. ತದನಂತರದಲ್ಲಿ ಭೃಗು ಮಹರ್ಷಿಗಳು ಅದನ್ನು ತಡೆದು ನಿಲ್ಲಿಸಿ, ಇದು ಸೇತುವೆ ಕಟ್ಟಕ್ಕೆ ಯೋಗ್ಯವಲ್ಲ ಮಗು, ಇದು ವಿಷ್ಣುವಿನ ವನವಿಹಾರ ಪ್ರದೇಶ. ಅದಕ್ಕೋಸ್ಕರವಾಗಿ ಲೋಕಪಾವನಿ ನದಿ ತೀರದಲ್ಲಿ ಇಟ್ಟು ಹೋದಂತೆ ಆದರೆ ಭಗವಂತನನ್ನ ನಾನು ವೃಕ್ಷದ ಅಂದರೆ ಬೆಟ್ಟದ ಮೇಲ್ಗಡೆ ಪ್ರತಿಷ್ಠೆಯನ್ನು ಮಾಡ್ತೇನೆ ಅಂತ ಅಂದ್ಬಿಟ್ಟು ಸಂಕಲ್ಪನ ಮುಂದುವರಿಸ್ತಾರೆ. ತದನಂತರದಲ್ಲಿ ತಮ್ಮ ಚಿತ್ತಾಸ್ವಾಮಿ ಅಂತ ಅಂದ್ಬಿಟ್ಟು ಸುಗ್ರೀವ ಹೇಳಿ ಆ ಬೆಟ್ಟವನ್ನು ಇಲ್ಲೇ ಬಿಟ್ಟು ಮುಂದೆ ಹೋಗ್ತಾರೆ. ಸರಿ, ಅದಾದ್ಮೇಲಿಂದ ಭೃಗು ಮಹರ್ಷಿಗಳ ಸಂಕಲ್ಪವನ್ನು ಮುಂದುವರಿಸ್ತಾ ಬಂದು ಭಗವಂತನನ್ನ ಇಲ್ಲಿ ದರ್ಶನ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಭಗವಂತನನ್ನ ಇಲ್ಲಿ ಪ್ರತಿಷ್ಠೆಯನ್ನು ಮಾಡಿ ಇಲ್ಲಿಂದ ಮುಂದಕ್ಕೆ ನಿತ್ಯ ಕೈಂಕರ್ಯವನ್ನು ಇವತ್ತಿಗೂ ಕೂಡ ಭೃಗು ಮಹರ್ಷಿಗಳೇ ಬಂದು ಮಾಡಿ ಹೋಗ್ತಾರೆ ಅಂತ ಅಂದ್ಬಿಟ್ಟು. ಅದು ಒಂದೇನೆ, ಇದು ತ್ರಿಕುಟಾಚಲ ಅಂದರೆ 3 ದೇವಗಳಿಂದಿರುವಂಥದ್ದು ವಿಶೇಷ. ಏನಪ್ಪಾ ಅಂದರೆ ಯೋಗ ಶ್ರೀನಿವಾಸ, ಭೋಗ ಶ್ರೀನಿವಾಸ, ಶ್ರೀ ಶ್ರೀನಿವಾಸ ಅಂತ ಅಂದ್ಬಿಟ್ಟು 3 ರೀತಿಯಾದಂಥ ದೇವಗಳನ್ನ ನೋಡ್ಬೋದು. ಬಿಳಿಗಿರಿ, ಕರಿಗಿರಿ, ಶೇಷಗಿರಿ ಅಂತ. ಬಿಳಿಗಿರಿ ಅಂದರೆ ಬಿಳಿಗಿರಂಗನ ಬೆಟ್ಟ, ಶೇಷಗಿರಿ ಅಂದರೆ ತಿರುಪ್ತಿ ಬೆಟ್ಟ, ಕರಿಗಿರಿ ಅಂದರೆ ಕರಿಘಟ್ಟ. 3 ಒಂದೇ ಕಾಲದಲ್ಲಿ ಭಗವಂತನನ್ನ ಸ್ಥಾಪನೆ ಆಗಿರುವಂಥದ್ದು ಅಂತ ಅಂದ್ಬಿಟ್ಟು ಹೇಳ್ತೀವಿ. ಇದು ಇಲ್ಲಿನ ಕ್ಷೇತ್ರ ಮಾತ್ರ. ಈ ರೀತಿಯಾದಂಥ ದೇವರುಗಳನ್ನ ನೋಡಿದ್ದೆ ಅದರಲ್ಲಿ 3,000,000 ದೇವತೆಗಳನ್ನ ನೋಡಿದಷ್ಟು ಸಮ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಇದು ಇಲ್ಲಿನ ಕ್ಷೇತ್ರ ಮಾತ್ರ. ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಪಾದಾರವಿಂದ ಗೋವಿಂದ ಗೋವಿಂದ. ದೇವಸ್ಥಾನದೊಳಗಡೆ ಕುತ್ಕೊಂಡಿದ್ವಿ, ಎಷ್ಟೋ ನೆಮ್ಮದಿ, ಚೆನ್ನಾಗಿದಲ್ಲ ಬ್ರೋ. ಇದೇ ಟೈಮಲ್ಲಿ ಬೈಕರ್ ಪ್ರಣವ್ ಅವರು ಹೆಂಗೋ ಬಂದು ನಮಗೆ ಬಂದು ಜಾಯ್ನ್ ಆಗ್ತಾರೆ.
ಬಟ್ರ್ ಮಾಡ್ಬಿಟ್ಟಾವೆ ಯಾರ್ಯಾರು ಕಾಫಿ ಮಾಡೋದು ಬೈಕ್ ಕರ್ಕೊಂಡ್ಬಿಟ್ರು. ಇದನ್ನ ವಾಘ್ ಬಕ್ರಿ ಇನ್ಸ್ಟೆಂಟ್ ಇಲೈಚಿ ಟೀ, ಇದು ಪ್ರೀಮಿಕ್ಸು. ಇದ್ರಲ್ಲಿ ಆಲ್ರೆಡಿ ನಿಮ್ಗೆ ಮಿಲ್ಕ್ ಪೌಡ್ರು, ಶುಗರ್ ಮತ್ತೆ ಟೀ ಪೌಡ್ರು ನೋಡಿ ಆಲ್ರೆಡಿ ಕಲರ್ ಇರುತ್ತೆ, ಅವೈಲೇಬಲ್ ಇರುತ್ತೆ. ಕಾಣ್ತಾ ಇಲ್ಲ ನೀವು ಟೀ ರೆಡಿ ಆಗೋಯ್ತು. ಅಂತ ಟೀ ರೆಡಿ ಆಗುತ್ತೆ. ಮದುವೆ ಮದುವೆ, ಎಂಗೇಜ್ಮೆಂಟ್, ಸಮಾರಂಭ ಏನೇ ಇರ್ಲಿ, ಲವ್ ಫೇಲ್ಯೂರ್ ಆತರ ಫೀಲಿಂಗ್ಸ್ ಶೇರ್ ಮಾಡ್ಕೊಬೇಕು ಅಂದಾಗ ಕಾಂಟ್ಯಾಕ್ಟ್ ಮಾಡಿ ಟೀ ಮಾಡಿ ಕಾಫಿ ಮಾಡಿ ಕೊಡ್ತೀವಿ. ರೆಡಿ ಮಾಡ್ಕೊಂಡು ತಗೊಂಡ್ಬರ್ತಾರೆ. ತಗೊಳ್ಳಿ ಅಪ್ಪ, ಬಿಸಿ ನೀರು. ಮಾಡಿ ತೋರಿಸಿ. ಬಹಳ ದೂರ ಹೋಗಿ ತರ್ಬೇಕು ಇದನ್ನ. ಓಕೆ ತಗೊಂಡ್ ಬಂದಿದೀವಿ. ದೂರ ಅಂದ್ರೆ ಏನ್ ದೂರ? ಬೆಟ್ಟ ಹತ್ತಿ ಬೆಟ್ಟ ಹತ್ತಿ ಆ ತರ ಹೋಗಿ ತಗೊಂಡ್ ಬಂದು ರೆಡಿ ಇರುತ್ತೆ ಅಲ್ಲಿ. ಕಾಣ್ತಾ ಇಲ್ಲ, ಬಗ್ಬೇಕು. ಓಕೆ, ಇವಾಗ ಕಾಣ್ತಾ ಇದೆಯಾ? ಸೊ ನೆಕ್ಸ್ಟ್ ನಿಧಾನಕ್ಕೆ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿ ಖಾಲಿ ಗ್ಲಾಸ್ ತಗೊಂಡ್ಬೇಕು. ಗ್ಲಾಸ್ ಅಲ್ಲಿ ಖಾಲಿ ಇದೆಯಾ ನೋಡ್ಕೋಬೇಕು ಫಸ್ಟ್. ಕೂಡ ಎರಡೆರಡು ಕಪ್ಪು ಅಡುಗೆ ಬೇಡ, ಕಾಫಿಗೆ ಇವ್ರೆ. ಸೊ ನಂತರ ನೀಟಾಗಿ ಮಿಕ್ಸ್ ಮಾಡಿ ಹಾಕೊಂಡು ಸೊ ನೋಡ್ಬೇಕು ನಮ್ಗೆ ಇಷ್ಟೇ ಸಾಕಾಗುತ್ತಾ ಇಲ್ಲ ನೋಡ್ಬೇಕು. ಬಟ್ ಓಕೆ, ನನಗೆ ಸಾಕಾಗುತ್ತೆ ಇವಾಗ. ಸೊ ಅದಕ್ಕೆ ನೆಕ್ಸ್ಟು ನೀರು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸಮಯ ಬಿಡ್ಬೇಕು. ಅದನ್ನ ತುಂಬ ಪೌಡರ್ ಎಲ್ಲ ಮಿಕ್ಸ್ ಆಗಬೇಕು. ಅಷ್ಟಕ್ಕೆ ಬ್ರೋ ಅಲ್ಲೇ ಮಿಕ್ಸ್ ಮಾಡ್ಕೊಂಡು ಟೀ ರೆಡಿ ಆಗಿದೆ, ಕುಡಿತಾ ಇದೀವಿ. ಬಣ್ಣ, ರುಚಿ, ಶಕ್ತಿ ಎಲ್ಲ ಇದೆ ಇದರಲ್ಲಿ. ಇವಾಗ ಇವರು ನೋಡಿ ಇಲ್ಲಿ ತಿರ್ಗಿಸ್ಕೊಳ್ಳಿ, ಹಿಂಗೆ ನೋಡಿ ಇಲ್ಲಿ ಬೈಕರ್ ಪ್ರಣವ್ ಇದಾರೆ ನಮ್ ಜೊತೆ. ನಮಸ್ಕಾರ. ಚೋಪ್ರಿ ಕೌಡ. ಸೊ ಇವರು ಇವತ್ತು ನಮ್ ಜೊತೆ ಇದಾರೆ. ಸೊ ಕಾಫಿ ಟೀ ಇಲ್ಲೇ ದೇ ಹ್ಯಾವ್ ಜಾಯಿಂಡ್ ಅಸ್. ಸೊ ಆರಾಮಾಗಿ ಟೀ ಕಾಫಿ ಕುಡ್ಕೊಂಡು ಆಮೇಲೆ ಮನೆಗೆ ಓಡೋಣ ಅಂತ ಒಂದು ಪ್ಲಾನು. ಸೊ ಇವ್ರು ಲೇಟಿಗೆ ಬಂದ್ರು ಪಾಪ, ಅವ್ರದ್ದೇನೋ ಕೆಲಸ ಇತ್ತು ಪರ್ಸನಲ್, ಅದನ್ನ ಮುಗಿಸಿ ಪಾಪ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರಣವ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್ ಅಂಡ್ ಥ್ಯಾಂಕ್ ಯು. ತೆಗ್ದಿದೆ ಏನಿಲ್ಲ ಬಿಡಿ. ಸಕ್ಕರೆ ಬೇಕಾ ಯಾರಿಗ ನಿಮ್ಗೆ? ಅದ್ರಲ್ಲಿ ಇರುತ್ತಾನೆ ಆಲ್ರೆಡಿ. ಪ್ರಣವ್ ಅವರೇ, ಹೇಗೆ ಅನಿಸ್ತಾ ಇದೆ? ನಮ್ಗೇನು ಅನ್ನಿಸ್ತಾ ಇದೆಯಪ್ಪ, ಅಲ್ಲಿಂದ ಅಷ್ಟು ದೂರ ಬಂದ್ವಿ. ಎಷ್ಟು ದೂರ ಸರ್? ಏನೊಂದು 10 ಕಿಲೋಮೀಟರ್ಸ್. 110 ಅಷ್ಟೇ ಅಲ್ಲ ಬಿಡಿ ಸರ್, ಏನಾಗಲ್ಲ. ನಿಮ್ಗೆ ಹೆಂಗಿತ್ತು ಮೇಡಮ್? ನಿಮ್ಗೆ ಹೆಂಗಿತ್ತು ಮೇಡಮ್? ಹೇಳಿ ಮೇಡಮ್. ಅಷ್ಟೇನಾ? ಇನ್ನೇನಾದ್ರು ಬೇರೆ ಹೇಳ್ಬೇಕಾ ಸರ್? ಏನಾದರೂ ಹೇಳಿ ಮೇಡಮ್. ಸದ್ಯಕ್ಕೇನಿಲ್ಲ, ಹೋಗ್ತಾ ಹೇಳ್ತೀವಿ. ಹೋಗ್ತಾ ಹೇಳ್ತೀರಾ? ಕುಡ್ದ್ಬಿಡೋಣ. ನಮ್ ಭಟ್ರು ಮಾಡಿರೋ ಟೀ ಕುಡಿದ್ಬಿಟ್ಟು ಆಮೇಲೆ ಹೇಗಿದೆ ಎಕ್ಸ್ಪೀರಿಯನ್ಸ್, ನೀವೇ ಮಾಡಿರೋದ್ರ ಬಗ್ಗೆ ನೀವೇ ಚೆನ್ನಾಗಿದ್ಯಾರ ಅಂತ ಹೇಳ್ತಿದ್ದೀರಾ. ಸೊ ನಮ್ಗೆ ಯಾಕೋ ಡೌಟ್ ಆಗ್ತಿದೆ. ತೋರಿಸಿ ಅದು ಹೇಗಿದೆ. ನಮ್ಮ ಎಲ್ಲ ಫ್ಯಾನ್ಸ್ ಕೇಳ್ತಾ ಇದಾರೆ. ಚೆನ್ನಾಗಿದೆ, ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಕೊಡೋಣ ಇವ್ರಿಗೆಲ್ಲ ಅಭಿಮಾನಿಗಳಿಗೆ. ಸೊ ಟೀ ಬ್ರೇಕು ಆಯಿತು. ಒಂದು ಸ್ವಲ್ಪ ಫೋಟೋಸ್ ಇಲ್ಲೂ ತೊಗೊಂಡ್ವಿ ಹೊರಡೋ ಟೈಮ್. ಸೊ ಬೈಕರ್ ಪ್ರಣವ್ ಅವರು ರೆಡಿ ಆಗಿದ್ದಾರೆ. ಕರಿಘಟ್ಟ ಹಿಲ್ಸು ಆಗೋಗಿದೆ, ಇನ್ನೇನು ಹೊರಡ್ತಾ ಇದ್ದೀವಿ. ನಮಗೆ ಈ ವಿಂಡ್ ಸ್ಕ್ರೀನ್ ಇಷ್ಟು ಮೇಲೆ ಇರೋದ್ರಿಂದ ಗಾಳಿನೇ ಹೊಡೆಯಲ್ಲ. ಅನ್ಲೆಸ್ ವಿ ಡೂ ಅ ಲಿಟಲ್ ಬಿಟ್ ಆಫ್ ಸ್ಯಾಡ್ಲಿಂಗ್. ಈಗ ಹೊಡಿತಾ ಇದೆ ಗಾಳಿ. ದೇವ್ರೆ. ಆಲ್ ರೈಟ್. ಸೊ ಈ ವ್ಲಾಗ್ ಅನ್ನೋದು ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ ಒತ್ತೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಇಂಥ ಹಲವಾರು ವ್ಲಾಗ್ಸ್ ಜೊತೆ ನಾವು ವಾಪಸ್ ಬರ್ತಾನೆ ಇರ್ತೀವಿ. ನಾನು ನಿಮ್ಗೆ ಇನ್ನೊಂದು ವೀಡಿಯೋಲಿ ವಾಪಸ್ ಸಿಗ್ತೀನಿ. ಟೇಕ್ ಕೇರ್, ಬಾಯ್.